AI ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತಿದೆಯಲ್ಲ. ಹಿಂದೆಗಳೇ ವೇದಿಕೆ ಮೇಲಿಂದ ಉತ್ತರ ಬರಬಾರ್ದು, ಈ ಕಡೆಯಿಂದ ಉತ್ತರ ಬರಬೇಕು, ಗೊತ್ತಿದೆಯಲ್ವಾ? ಹಾಗಾದ್ರೆ AI ನ ಜನಕ ಎಂದು ಯಾರನ್ನ ಕರೀತಾರೆ? ಪಿತಾಮಹ ಎಂದು ಯಾರನ್ನ ಕರೀತಾರೆ? ಯಾರಿಗೆ ಗೊತ್ತು? ಕೈ ಮೇಲೆ ಮಾಡಿ. ತಲೆ ಯಾರು ಕೆಳಗಡೆ ಬಗ್ಗಿಸಬಾರ್ದು, ಯಾಕಂದ್ರೆ ಮೊಬೈಲ್ ನೋಡ್ತೀರಾ. ಹೊಯ್ಸಳ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಚಾಲೆಂಜಿಂಗ್ ಪ್ರಶ್ನೆ, AI ಸಂಸ್ಥಾಪಕ ಜನಕ ಯಾರು? ಯಾರು ಇಲ್ವಾ? 1 2 3 4 5. ಅದೇ ಪ್ರಶ್ನೆ ಇನ್ಬ್ಯಾಕ್ಲಾಗ್ ಟ್ರಾನ್ಸ್ಫರ್. ಎನಿಬಡಿ ಇಸ್ ದೇರ್? ನೋ. ನೋಡಿ, ನಾವು AI ಓದಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಓದ್ಬಿಟ್ರೆ ನನ್ನ ಮಕ್ಕಳು ಫುಲ್ ಬುದ್ಧಿವಂತರಾಗೋತಾರೆ, ವರ್ಡಲ್ಲಿ ಹೆಸರು ಮಾಡ್ತಾರೆ, ಒಳ್ಳೆ ಜಾಬ್ ಸಿಗ್ತದೆ, ತಿಂಗಳು 1.5 ಲಕ್ಷ 2 ಲಕ್ಷ ಸಂಬಳ ಸಿಗ್ತದೆ ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಮನೆಗೆಯಿಂದ ನನ್ನ ಮಕ್ಕಳೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ತಾರೆ ಅಂತ ಕಳಿಸ್ಕೊಟ್ರೆ, ಆ AI ಅಂದ್ರೆ ಏನು ಅಂತ ಗೊತ್ತಿದೆ, ಆದ್ರೆ ಜನಕ ಯಾರು ಅಂತಾನೆ ಗೊತ್ತಿಲ್ಲ ನಿಮಗೆ. ಹೇಳಿ ಯಾರಾದ್ರೂ ಕೈ ಮೇಲ್ ಮಾಡಿ ಅಂತೆ. ನಾನು ಅದಕ್ಕೆ ಕೈ ಮೇಲ್ ಮಾಡಿ. ಈಗ ಮೊಬೈಲ್ ನೋಡ್ಕೊಂಡು ಹೇಳಿ. ಕೊಡಿ ಕೊಡಿ ಕೊಡಿ, ಅವ್ರ ಕೈ ಕೊಡಿ. ಯಾರು ಹೇಳ್ತೀರಾ? ನೋಡಿ, ನನಗೆ ರಿಟರ್ನ್ ಪ್ರಶ್ನೆ ನೀವು ಆಮೇಲೆ ಹಾಕಿರಂತೆ, ಫಸ್ಟ್ ಉತ್ತರ ಗೊತ್ತಾ? ಕೈ ಎತ್ತಿ. ಹಾ ಪ್ಲೀಸ್. ಜಿಯೋ ಆಫ್ರೆಂಟ್. ಹಾ, ಜಿಯೋ ಆಫ್ರೆಂಟ್. AI. ಇನ್ನೊಂದ್ಸತಿ ಜೋರ್ಸಿ ಬೋಲೋ, ಜೋರ್. ಜಿಯೋ ಆಫ್ರೆಂಟ್. ಸರಿನಾ? ಈಗ ನಮ್ಮ ಮಾಸ್ಟರ್ಗಳಿಗೆ ಪ್ರಶ್ನೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ನಾನೇ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ, ನಾನೇ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಜಾನ್ ಮೆಕಾರ್ಥಿ. ಜಾನ್ ಮೆಕಾರ್ಥಿ ನೋಡಿ, 1900 ಕೇಳಿಸ್ಕೊಳ್ಳಿ, ಇದು ಮೋಟಿವೇಶನ್ ಸ್ಪೀಚ್, ಓನ್ಲಿ ಭಾಷಣ ಅಲ್ಲ. ಪಿನ್ ಡ್ರಾಪ್ ಸೈಲೆಂಟ್ ಇರ್ಬೇಕು ನಾನು ಕೇಳಬೇಕಾದ್ರೆ. ಹೇಳಿದಂತಾನೆ ಉತ್ತರನಾ? ಅವನು ಅಷ್ಟೇ ಅಲ್ಲ, ಅವನು ಚರಿತ್ರನೂ ಹೇಳ್ತೀನಿ ನಿಮ್ಗೀಗ, ಕೇಳಿಸ್ಕೊಬೇಕು. ಜಾನ್ ಮೆಕಾರ್ಥಿ 1927ನೇ ಇಸ್ವಿ ಸೆಪ್ಟೆಂಬರ್ 4ನೇ ತಾರೀಕು ಭಾನುವಾರ ಈತ ಜನಿಸಿದಂತಹ ದಿನ. 1927 ಸೆಪ್ಟೆಂಬರ್ 4 ಭಾನುವಾರದಂದು ಜನಿಸಿದ್ರು. ಇವರು ಸತ್ತಿದ್ದು 2011 ಸೆಪ್ಟೆಂಬರ್ 24. ಸುಮಾರು 84 ವರ್ಷ ಬದುಕಿದ್ರು. ನಾನು ಹುಟ್ಟಿರೋದು 1980, ನೀವು ಹುಟ್ಟಿರೋದಲ್ಲ ನಿಮಗೆ ಗೊತ್ತಿರ್ತದೆ. 1927ನೇ ಇಸ್ವಿನಲ್ಲೇ ಜನಿಸಿದ್ದಂತಹ ವ್ಯಕ್ತಿ ಮೊದಲನೇ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ಪದವನ್ನ ಮೊದಲನೇ ಬಾರಿಗೆ ಅವರು ಬಳಸ್ತಾರೆ. ಯಾರು? ಜಾನ್ ಮೆಕಾರ್ಥಿ ಅನ್ನೋರು. ಅವರು ನಾವಿವಾಗ ಏನು ಲ್ಯಾಂಗ್ವೇಜಸ್ ಅಂತೀವಲ್ಲ, ನಾವು ಮಾತಾಡೋ ಲ್ಯಾಂಗ್ವೇಜ್ ಬೇರೆ, ಸಿಸ್ಟಮ್ ಮಾತಾಡೋ ಲ್ಯಾಂಗ್ವೇಜಸ್ ಬೇರೆ. ನೀವೆಲ್ಲ ಜಾವಾ, C++ ಎಲ್ಲ ಓದ್ತಾ ಇದ್ದೀರಲ್ಲ, ಅವೆಲ್ಲ ಏನು? ಅವೆಲ್ಲ ಬುಕ್ಸಾ? ಅವೆಲ್ಲ ಲ್ಯಾಂಗ್ವೇಜಸ್. ಇವರು ಮೊದಲನೇ ಬಾರಿಗೆ LISP ಲಿಸ್ಪ್ ಅಂತಕ್ಕಂಥ ಲ್ಯಾಂಗ್ವೇಜ್ ಅನ್ನ ಕಂಡುಹಿಡಿತಾರೆ. ಅದನ್ನ ಅವ್ರು ಅದ್ರ ಮೂಲಕ ಜಗತ್ತಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದನ್ನ ಪರಿಚಯಿಸ್ತಾರೆ. ಅರ್ಥ ಆಯ್ತಾ? ಇವರು ಅಮೆರಿಕ ದೇಶದವರು. ಅಮೆರಿಕ ದೇಶದಲ್ಲಿ ಬೋಸ್ಟನ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಇವರ ಜನನ ಆಗತ್ತೆ. ನೀವು ಬೇಕಿದ್ರೆ ಇದು ಹೋಗಿದ್ದಾದ್ಮೇಲೆ ಯೂಟ್ಯೂಬ್ ಅನ್ನ ತೆಗಿರಿ. ಆಮೇಲೆ ಇನ್ನೊಂದು ಪ್ರಶ್ನೆ ಮಧ್ಯದಲ್ಲಿ ನೆನಪಾಯ್ತು. ಜಾಂಗೀರ್ ಆಕಾರದಲ್ಲಿರುವ, ಜಾಂಗೀರ್ ನಾವು ತಿಂತೀವಲ್ಲ, ಎಲ್ಲರೂ ಗಮನ ಕೊಟ್ಟು ಕೇಳಿಸ್ಕೊಬೇಕು. ಜಾಂಗೀರ್ ಆಕಾರದಲ್ಲಿರುವ ಇತ್ತೀಚಿನ ನಿಮ್ಮೆಲ್ಲರ ನೆಚ್ಚಿನ ಸಾಮಾಜಿಕ ಜಾಲತಾಣ ಯಾವುದು? ಅದನ್ನ ಸಂಶೋಧನೆ ಮಾಡಿದವರು ಅಥವಾ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಎನಿಬಡಿ ಇಸ್ ದೇರ್? ಕೈ ರೈಸ್ ಮಾಡ್ಬೇಕು, ಯಾರು ಹೇಳಂಗಿಲ್ಲ. ನನಗೆ ಗೊತ್ತು ಅಂತ ಹೇಳ್ಬೇಕು. ಜಾಂಗೀರ್ ಅಂದ ತಕ್ಷಣ ChatGPT ಅಂತ ಹೇಳ್ಬಿಟ್ರ, ಅದನ್ನ ಯಾರು ಅಭಿವೃದ್ಧಿ ಪಡಿಸ್ತಾರೋ ಅಂತಾನೆ ತಿಳ್ಕೊಂಡಿಲ್ವಲ್ಲ.
ನಿಮ್ಮ ಬುದ್ಧಿವಂತಿಕೆಗೆ ನನ್ನ ಸವಾಲು. ನಿಮ್ಮ ಬುದ್ಧಿವಂತಿಕೆಗೆ ನನ್ನ ಸವಾಲು. ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಇದೇ ರೀತಿ ಓದಬೇಕು. ಈ ರೀತಿ ಓದಿದ್ರೇ ಇವತ್ತಿನ ಕಾಂಪಿಟೇಷನ್ ಜಗತ್ತಿನಲ್ಲಿ ನಿಮಗೆ ಒಳ್ಳೆಯ ಸಾಮಾಜಿಕ ಸ್ಥಾನಮಾನ ಸಿಗ್ತದೆ. ಈಗ ಬರೋಣ. ಯಾರಾದರೂ ಮಾತಾಡ್ತೀರಾ? ಸೈಲೆಂಟ್. ಯಾರಾದರೂ ಮಾತಾಡ್ತೀರಾ? ಕಪ್ಪೆಗಳು ಒಟಗುಟ್ಟು ವೆಡೆಯೋಳು ಮೌನವೇ ಲೇಸೆಂದು ಹೇಳಿತು ಪಿಕವನು ಬಕವು. ನಾನು ಓದಿದ್ದೀನಿ ಕನ್ನಡದಲ್ಲಿ 9ನೇ ಕ್ಲಾಸಲ್ಲಿ. ಯಾರಿಗೆ ಅರ್ಥ ಆಯ್ತಾ ಏನೋ ಗೊತ್ತಿಲ್ಲ, ಸೈಲೆಂಟ್ ಆಗಿರ್ಬೇಕು. ಯಾರಾದರೂ ಮಾತಾಡಿದ್ರೆ ಮಾತಾಡಿ ಅವಕಾಶ ಕೊಡ್ತೀನಿ. ಚಾಟ್ GPT ಬಗ್ಗೆ ಬಂದ್ವಿ, AI ಬಗ್ಗೆ ಬಂದ್ವಿ, ಹೌದಲ್ಲ? ಈಗ ಇನ್ನೂ ಒಂದು ಬರ್ತೀನಿ. 2 ದಿವಸ 3 ದಿವಸದ ಮುಂಚೆ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಹೆಸರೇನು ಇವಾಗ ಪ್ರೆಸೆಂಟು? ಆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಒಂದು ಸಂಸ್ಥೆ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೆಯ ಯಾವ ಯೂನಿವರ್ಸಿಟಿಯನ್ನು ತೆರಿಬೇಕು ಅಂತೇಳಿ ಡಿಸ್ಕಸ್ ಮಾಡಿದ್ರು ಹೇಳ್ತೀರಾ? ನಮ್ಮ ವೇದಿಕೆ ಮೇಲೆ ಕೂತಿರೋರ್ಗು ಕೇಳ್ಬೋದು ಬೇಕಾದ್ರೆ. ಯಾವ ವಿಶ್ವವಿದ್ಯಾನಿಲಯವನ್ನು DK ಶಿವಕುಮಾರ್ ಸಾಹೇಬರು ತೆರಿಬೇಕು ಅಂತಂದ್ರು? AI ಯೂನಿವರ್ಸಿಟಿ. ಎಸ್, ಕರ್ನಾಟಕದಲ್ಲಿ ಮೊಟ್ಟ ಮೊದಲನೆಯ AI ಯೂನಿವರ್ಸಿಟಿನ ತೆರಿಬೇಕು ಅಂತೇಳಿ ಡಿಸ್ಕಸ್ ಮಾಡಿದ್ರು. ಯಾವ ದೇಶದ ಸಂಸ್ಥೆಯೊಂದಿಗೆ ಡಿಸ್ಕಸ್ ಮಾಡಿದ್ರು? ಆ ಸಂಸ್ಥೆ ಹೆಸರೇನು? ಆ ಸಂಸ್ಥೆಗೂ ನಮಗೂ ಏನು ಸಂಬಂಧ? ನೋಡಿ, ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ, ಮುಂದಿನ ನಿಮ್ಮ ಭವಿಷ್ಯನ ರೂಪಿಸ್ಕೊಬೇಕಂದ್ರೆ ಈ ರೀತಿ ಓದಬೇಕು. ಈ ರೀತಿ ಓದೋದು ನೀವು ಯಾವುದೇ ನೀವು ಹೇಳ್ತಾ ಇದ್ದೀರಲ್ಲ, ಚಾಟ್ GPT, ಯೂಟ್ಯೂಬು, ಇದೆಲ್ಲ ಇವತ್ತು ಬಂದಿರ್ತದೆ ಸಬ್ಜೆಕ್ಟು. ಅದಿನ್ನೂ ಅದರಲ್ಲಿ ಅಪ್ಡೇಟ್ ಆಗಿರಲ್ಲ. ಅದನ್ನು ಅಪ್ಡೇಟ್ ಮಾಡೋನು ಯಾರು? ಮನುಷ್ಯನ ಮೆದುಳು. ಅದರಲ್ಲಿ ಅಪ್ಡೇಟ್ ಆದಮೇಲೆ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಅದರಲ್ಲಿ ಅಪ್ಡೇಟ್ ಮಾಡಲಿಲ್ಲ ಅಂತಂದ್ರೆ ಎಲ್ಲಿ ಸಿಗ್ತದೆ? ಸಿಗಲ್ಲ. ಆದರೆ ಯಾರು ಈ ವೃತ್ತಪತ್ರಿಕೆಗಳನ್ನು, ನ್ಯೂಸ್ ಪೇಪರ್ಗಳನ್ನು ಶ್ರದ್ಧಾ ಭಕ್ತಿಯಿಂದ ಓದ್ತಿರೋ ಅವರುಗಳು ಯೂಟ್ಯೂಬನ್ನು ಮೀರಿಸ್ತೀರಾ, ಚಾಟ್ GPTನೂ ಮೀರಿಸ್ತೀರಾ, ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಬೇಕಾದ್ರೂ ಸಿಗ್ತದೆ ಅಂತ ಹೇಳ್ತಿರಲ್ಲ, ಅದಕ್ಕೆ ಚಾಲೆಂಜ್ ಆಗುವಂಥ ಬುದ್ಧಿ ನಿಮ್ಮಲ್ಲಿ ಕ್ರಿಯೇಟ್ ಆಗತ್ತೆ. ಸೊ ನೀವುಗಳು ತಲೆ ಬಗ್ಸಿ ಮೊಬೈಲನ್ನು ಸ್ಟಾರ್ ಮಾಡ್ತಾ ಇದ್ರೆ ಆ ಮೊಬೈಲು ನಿಮ್ಮನ್ನು ತಲೆ ಬಗ್ಸುವಂತೆಯೇ ಮಾಡ್ತದೆ. ಆದರೆ ವೃತ್ತಪತ್ರಿಕೆ ಓದಿ ನೀವು ವೇದಿಕೆ ಮೇಲೆ ನಿಂತ್ಕೊಂಡ್ರೆ ತಲೆ ಎತ್ತುವಂತೆ ಮಾಡ್ತದೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈಗ ನನ್ನ ಬಗ್ಗೆ ಹೇಳ್ತೀನಿ. ನನ್ನ ಹೆಸರು ಗಂಗಾಧರ್ ಅಂತ. ನಾನು ಹೆಸರುಘಟ್ಟ ಗ್ರಾಮದವನು, ಇಲ್ಲೇ ನೆಲಮಂಗಲಕ್ಕೆ ಹತ್ರ. ನಾನು ಬಡತನದ ಕುಟುಂಬದಲ್ಲೇ ಹುಟ್ಟಿದವನು. ನಮ್ಮ ತಂದೆ ತಾಯಿ ನನ್ನನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಿದ್ರು. ನಾನು ಕಲಿತಿದ್ದು ಕನ್ನಡ ಮಾಧ್ಯಮದಲ್ಲಿ. ನಾನು SLC ಕನ್ನಡ ಮಾಧ್ಯಮ, ಸೆಕೆಂಡ್ PUCನೂ ಕನ್ನಡ ಮಾಧ್ಯಮ, ಡಿಗ್ರಿನೂ ಕನ್ನಡ ಮಾಧ್ಯಮ. ಹೆಸರುಘಟ್ಟದಲ್ಲಿ ಮಾತ್ರ ಓದಿದ್ದು. 2003ನೇ ಇಸ್ವಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ 445 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆಯನ್ನು ಕಾಲ್ ಮಾಡಿದ್ರು. ಡಿಗ್ರಿ ಆಗಿತ್ತು, ದುಡಿಬೇಕು ಅಂತಕ್ಕಂಥ ಹಂಬಲ ಮನಸ್ಸಲ್ಲೂ ಇತ್ತು, ತಲೆಯಲ್ಲೂ ಇತ್ತು. ನನಗೆ ಯಾವುದೋ ಕೆಲಸ ಸಿಕ್ಕಿರಲಿಲ್ಲ. ಎಲ್ಲನ ಕೂಲಿಗೆ ಹೋಗೋಣ ಅಂತಂದರೆ ಕೂಲಿ ಮಾಡೋ ಮನಸ್ಸಿರಲಿಲ್ಲ. ಯಾಕೆ ಡಿಗ್ರಿ ಮಾಡಿಬಿಟ್ಟಿದ್ದೀನಿ. ನಮ್ಮೂರ ಡಿಗ್ರಿ ಮಾಡಿದ ನಾನು ಒಬ್ಬನೇ. ನಾನು 95-96ನೇ ಇಸ್ವಿನಲ್ಲಿ ನಮ್ಮ ಭಾಗದಲ್ಲಿ SSLCನಲ್ಲಿ ಪ್ರಥಮ ದರ್ಜೆನಲ್ಲಿ ಉತ್ತೀರ್ಣನಾಗಿದ್ದು ನಾವು ಹೋಬಳಿಗೆ ನಾನು ಒಬ್ಬನೇ. ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ನಾನೇನು ತುಂಬ ಸೌಕರ್ಯ ಪಡ್ಕೊಂಡು ಓದಿದ್ದವನಲ್ಲ, ಆಯಿತಾ. ಆಮೇಲೆ ಎಕ್ಸಾಮ್ ಕಾಲ್ ಮಾಡಿದ್ರು. ಆ ಎಕ್ಸಾಮಲ್ಲಿ ಹೋಗಿ ನಾನು ಕಾಂಪಿಟೇಷನ್ಸ್ ಪಾರ್ಟಿಸಿಪೇಟ್ ಮಾಡಿದೆ. ನಾನೇನು ಮಾಡ್ತಾ ಇದ್ದೆ ಅಂದರೆ, ಡಿಗ್ರಿ ಮಾಡಬೇಕಾದ್ರೆ 4 ಜನ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ. ಆಗ SLC PUC ಮಾಡಿದ್ರು ಎಲ್ಲರೂ ಪಾಠ ಹೇಳ್ಕೊಡ್ತಾ ಇರೋರು. ನಾನು ಪಾಠ ಮಾಡ್ತಾ ಇದ್ದೆ. ಕೇಳಿಸ್ಕೊಳ್ಳಿ, ತುಂಬ ಸ್ವಾರಸ್ಯಕರವಾಗಿದೆ. ಪೊಲೀಸ್ ಎಕ್ಸಾಮ್ ಬರದೆ 100 ಮಾರ್ಕ್ಸ್ಗೆ ನಾನು ಎಷ್ಟು ಮಾರ್ಕ್ಸ್ ತೆಗೆದಿರ್ಬೋದು? ನಾನೊಬ್ಬ ಹಳ್ಳಿ ಗಾಡಿಯಿಂದ ಹೋಗಿರೋನು, ಕೋಚಿಂಗ್ ಕ್ಲಾಸ್ಗೆ ಹೋಗಿಲ್ಲ, ನಾನು ಯಾರ ಹತ್ರ ಏನೂ ಸಜೆಸ್ಟ್ ತಗೊಂಡಿಲ್ಲ. 100 ಮಾರ್ಕ್ಸ್ಗೆ CET ಥರ ಎಕ್ಸಾಮ್ ಇಕ್ಕಿದ್ರು. ನಿಮ್ಮ ಅಂದಾಜು ಪ್ರಕಾರ ಅವತ್ತಿನ ಕಾಲಕ್ಕೆ ನಾನು ಎಷ್ಟು ಮಾರ್ಕ್ಸ್ ತೆಗೆದಿರ್ಬೋದು?
ಯಾರಾದರೂ ಅಂದಾಜು ಮಾಡ್ತೀರಾ? ನೀವು ಎಷ್ಟು ಹೇಳಿದ್ರು ಪರವಾಗಿಲ್ಲ, ಸಂತೋಷ. 60, 70, ನಾನು ತೆಗೆದಿದ್ದು 93 ಅಂಕಗಳು. ರಾಜ್ಯಕ್ಕೆ 445 ಪೊಲೀಸ್ ಕಾನ್ಸ್ಟೇಬಲ್ಗಳ ಇದರಲ್ಲಿ ಟಾಪರ್. ಇದು ಹೇಗೆ ಸಾಧ್ಯ ಆಯಿತು? ಅಷ್ಟೊಂದು ಹೆಂಗೆ ತೆಗೆದೆ? ನಿಮ್ಮ ಪ್ರಶ್ನೆ ಕಾಡ್ತಾ ಇರುತ್ತೆ ಅಲ್ಲ. ನಾನು ದಿನಗಟ್ಟಲೆ ಬುಕ್ ಓದ್ತಿರ್ಲಿಲ್ಲ. ಸ್ಕೂಲಲ್ಲಿ ಪಾಠ ಮಾಡ್ತಾಯಿದ್ರು, ಕಾಲೇಜಲ್ಲಿ ಪಾಠ ಮಾಡ್ತಾಯಿದ್ರು, ಕೇಳಿಸ್ಕೊತಾ ಇದ್ದೆ. ನಾನು ಹುಡುಗರಿಗೆ ಪಾಠ ಮಾಡಬೇಕಲ್ಲ, 7ನೇ ಕ್ಲಾಸ್, 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್ ಪಾಠ ಮಾಡಬೇಕಲ್ಲ. ಪಾಠ ಮಾಡಬೇಕಾದ್ರೆ ನಾನೇನು ಮಾಡ್ತಾ ಇದ್ದೆ? ಮನೆಯಲ್ಲಿ ಮತ್ತೆ ರಿವಿಷನ್ ಮಾಡ್ತಾ ಇದ್ದೆ. ಅದನ್ನು ಓದ್ಕೊಂಡಾಗ ಅವ್ರಿಗೆ ಹೇಳ್ತಾ ಇದ್ದೆ. ಓದ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಬುದ್ಧಿವಂತರಾಗೋದು ಬೇರೆ. ಮತ್ತೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ಓದ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಬುದ್ಧಿವಂತರಾಗಿರೋದು ಬೇರೆ. ಓದ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಮುಂದೆಗಡೆ ಇರೋರಿಗೆ ಅರ್ಥ ಮಾಡಿಸೋದಾಯ್ತಲ್ಲ, ಅದು ನಿಜವಾದ ಬುದ್ಧಿವಂತಿಕೆ. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ಓದ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಬುದ್ಧಿವಂತರಾಗೋದು ಬೇರೆ. ಓದ್ಕೊಂಡು ಅರ್ಥ ಮಾಡ್ಕೊಂಡು ಮುಂದೆಗಡೆ ಇರೋರಿಗೆ ಅರ್ಥ ಮಾಡಿಸೋದಾಯ್ತಲ್ಲ, ಅದು ನಿಜವಾದ ಬುದ್ಧಿವಂತಿಕೆ. ನಾನು ಅದನ್ನು ಒಕ್ಕದೆ. ಅಲ್ಲಿ ನಮ್ಮ ಮನೆಗೆ ನ್ಯೂಸ್ ಪೇಪರ್ ಹಾಕ್ಸ್ತಿರ್ಲಿಲ್ಲ. ಯಾರೋ ಅಂಗಡಿ ಹತ್ರ ನ್ಯೂಸ್ ಪೇಪರ್ ಹಾಕ್ತಾಯಿದ್ರು. ನ್ಯೂಸ್ ಪೇಪರ್ ಹಾಕ್ತಾರೆ ಅಂತ ಎಲ್ಲರೂ ಹೋಗಿ ಓದೋಕೆ ಕುತ್ಕೊಂತ ಇದ್ರು. ನಾನು ಅಲ್ಲೋಗಿ ಕುತ್ಕೊಂತಿದ್ದೆ. ಎಲ್ಲರೂ ಓದ್ಬಿಟ್ಟು ಹೋಗಿದ್ದ ಮೇಲೆ ನಾನು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಓದ್ತಿದ್ದೆ. ಆ ರೀತಿ ನಾನು ಓದಾಗ, ಎಕ್ಸಾಮ್ಗೆ ಹೋದಾಗ ನಿಜವಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಇದು ದೊಡ್ಡ ಸ್ಥಾನ ಕೇಳ್ತಿರೋದಲ್ಲ, ನಾನು ಏನೇನು ರಿವಿಷನ್ ಮಾಡಿ ಓದ್ಕೊಂಡು ಹೋಗಿದ್ನೋ ಅದೇ ಕ್ವಶನ್ಸ್ಗಳು ಬಂದ್ಬಿಟ್ಟಿದ್ದ. ಯಾವ ಬೇರೆ ಕ್ವಶನ್ಸೇ ಬಂದಿರಲಿಲ್ಲ. ಆ ಪೇಪರ್ ಬರೆಯೋದಕ್ಕೆ ನನಗೆ ನೀರು ಕುಡಿದಷ್ಟು ಈಸಿ ಆಗೋಯ್ತು. ನನಗೆ ಗೊತ್ತಿರಲಿಲ್ಲ ಉತ್ತರ. ಈಗಿನ ಕಾಲದ ಹುಡುಗರಿಗೆ ನಾನು ನೀರು ಕುಡಿದಷ್ಟು ಈಸಿ ಆಗೋಯ್ತು ಅಂತಂದರೆ ಬಿಯರ್ ಕುಡಿ ಅಂತ ಹೇಳ್ತಕ್ಕಂಥ ಮನಸ್ಥಿತಿ ಇದೆ. ಐ ನೋ. ನಮ್ಮ ದೇಶಕ್ಕೆ ಆ ರೀತಿ ವಿಚಾರವಂತರ ಅವಶ್ಯಕತೆ ಇಲ್ಲ. ನಮ್ಮ ದೇಶಕ್ಕೆ ಸುಸಂಸ್ಕೃತ, ನಮ್ಮ ಕನ್ನಡ, ನಮ್ಮ ಸಂಯುಕ್ತ ಕರ್ನಾಟಕ ಪೇಪರು ಕನ್ನಡ ನಾಡು ನುಡಿ ರಕ್ಷಣೆಗಾಗಿ 1921ರಲ್ಲಿ ಧಾರವಾಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದು ಜಾರಿಯಾದಂಥದ್ದು. ಕರ್ನಾಟಕ ಸ್ವಾತಂತ್ರ್ಯ, ಕರ್ನಾಟಕ ಏಕೀಕರಣ, ಭಾರತದ ಸ್ವಾತಂತ್ರ್ಯದಲ್ಲಿ ತನ್ನದೇ ಆದಂಥ ಛಾಪನ್ನು ಬೀರ್ತಕ್ಕಂಥ ಸಂಸ್ಥೆ ಇದು. ಯಾವುದು? ಸಂಯುಕ್ತ ಕರ್ನಾಟಕ. ಆ ಥರ ನಾವು ಹೇಳಿದ್ದಕ್ಕೆ ಏತಿ ಅಂದರೆ ಪೇತಿ ಅಂತ, ಏತಿ ಅಂದರೆ ಪೇತಿ ಅಂದರೆ ನಾನು ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳೋದು ಅಂತ. ಏತಿ ಅಂದರೆ ಪೇತಿ ಅಂತಕ್ಕಂಥ ಮನೋಭಾವನೆ ಇದ್ದಿದ್ರೆ ರಾಷ್ಟ್ರದ ನಾಯಕರು ರಾಷ್ಟ್ರ ಕಟ್ತಾ ಇರಲಿಲ್ಲ. ವೃತ್ತಪತ್ರಿಕೆಗಳು ಸುಸಂಸ್ಕೃತ ಕರ್ನಾಟಕವನ್ನು ಉಳಿವಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇರಲಿಲ್ಲ. ಎಲ್ಲರಲ್ಲೂ ಎಲ್ಲ ಗುಣಗಳಿದೆ. ಆ ಗುಣಗಳು, ಆ ಒಂದು ಏನು ತೀಟೆ ಮಾಡೋದು, ಆಟ ಆಡೋದು, ಯಾವ ಟೈಮ್ಗೆ ಎಲ್ಲಿ ಲಿಮಿಟ್ ಆಗಬೇಕು ಅಲ್ಲಿಗೆ ಲಿಮಿಟ್ ಆಗಬೇಕು, ಬಿಟ್ಬಿಡ್ಬೇಕು. ಡಿಗ್ರಿವರೆಗೂ ಬಂದಿದ್ದೀರಿ, ಎಂಜಾಯ್ ಮಾಡಿದ್ದೀರಿ, ಎಲ್ಲ ಥರದ್ದು ಸಮಾಜದ ಆಗು ಹೋಗುಗಳು ನೋಡಿದ್ದೀರಿ. ನೀವು ಮುಂದೆ ಡಿಗ್ರಿ ಆದ ನಂತರ ಕಾಂಪಿಟೇಷನ್ ಎಕ್ಸಾಮಲ್ಲಿ ನೀವು ತೊಡಗಿಸಿಕೊಳ್ಳದೆ ನೀವು ಯಾವ ಹುದ್ದೆಯನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಕಾಂಪಿಟೇಷನ್ ಎಕ್ಸಾಮ್ ಬರೀಲೇಬೇಕು. ನಾವು ಬೇಡ ರಾಜಕಾರಣಿಗಳೇ ಆಗ್ತೀವಿ ಅಂತಂದರೆ ರಾಜಕಾರಣಿಗಳೇ ಆಗಿ, ಬಾಲ ಗಂಗಾಧರ ತಿಲಕ್ ಆಗ್ರಿ, ಏನು ಬೇಡ ನಮ್ಮ ನರೇಂದ್ರ ಮೋದಿಜಿ ಥರ ಆಗ್ರಿ, ಇಲ್ಲಾಂದ್ರೆ ಮನಮೋಹನ್ ಸಿಂಗ್ ಥರ ಆಗ್ರಿ. ರಾಜಕಾರಣಿಗಳಾದ್ರೆ ಹಂಗಾಗ್ರಿ. ಓದ್ತೀನಿ ಅಂತಂದ್ರೆ ಹಿಂಗಾಗ್ರಿ. ಎಲ್ಲದೂ ಸಮಾಜದಲ್ಲಿ ಓದದೆ ಫೇಲ್ ಆಗಿರೋನಿಗೂ ದಾರಿ ಇರ್ತದೆ. ಕೇಳಿ, ಇನ್ನೊಂದು ಹೇಳ್ತೀನಿ, ಕಷ್ಟಪಟ್ಟು ಓದಿ ಮೇಲ್ ಬಂದವ್ರಿಗೆ ಒಂದೇ ದಾರಿ ಆದರೆ, ಕಷ್ಟಪಟ್ಟು ಓದಿ ಮೇಲ್ ಬಂದವ್ರಿಗೆ ಒಂದೇ ದಾರಿ ಆದರೆ, ಓದದೆ ಫೇಲ್ ಆದವನಿಗೆ 100 ದಾರಿ ಇರ್ತದೆ. ಇಲ್ಲಿ ಯಾರು ಸಮಾಜದಲ್ಲಿ ಎದೆ ಗುಂದಿ ಬಾಳ್ತಕ್ಕಂಥದ್ದಲ್ಲ. ಎಲ್ಲರಿಗೂ ಎಲ್ಲ ರೀತಿಯಾದಂಥ ಅವಕಾಶ ಇದೆ. ನಾವು ಬೆಳೀತಕ್ಕಂಥ ದಾರಿನಲ್ಲಿ ಇನ್ನೊಬ್ಬರಿಗೆ ಮಾದರಿಯಾಗಿ ಬೆಳಿಬೇಕು. ಹೌದಲ್ಲ? ಆ ರೀತಿ ಇರ್ತೀರಲ್ಲ? ನಾನು ಮಾತಾಡ್ತಾರೆ ನಿಮ್ಮ ತಲೆಗೆ ಹೋಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಆ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರದೆ ಸೆಲೆಕ್ಷನ್ ಆಗೋದೆ. ಬೆಳಗಮ್ಮ ಟ್ರೈನಿಂಗ್ ಹಾಕಿದ್ರು, ಪೊಲೀಸ್ ಕೆಲಸಕ್ಕೆ ಬಂದುಬಿಟ್ಟೆ. ಪೊಲೀಸ್ ಕೆಲಸಕ್ಕೆ ಸೇರಿಕೊಂಡೆ. ಡ್ಯೂಟಿ ಮಾಡೋಕೆ ಹೋಗ್ತೇನೆ. ಯೂನಿಫಾರ್ಮ್ ಹಾಕಿದ್ರೆ ತಲೆ ಮೇಲೆ ಟೋಪಿ ಕೊಟ್ಟರೆ, ಕೈಯಲ್ಲಿ ಲಾಠಿ ಕೊಟ್ಟವ್ರೆ. ಹೋಗ್ತಾ ಇದ್ದೀನಿ. ಓದ್ತಾ ಇದ್ರೆ ಆ ಡ್ಯೂಟಿ ಮಾಡೋಕ್ಕೆ ನನಗೆ ಇಷ್ಟನೇ ಆಗ್ತಿಲ್ಲ. ಸಂಬಳ ಬರ್ತಾ ಇದೆ, ಆ ಡ್ಯೂಟಿ ಬೇಡ, ಏನು ಮಾಡೋದು? ಆದರೂ ತಿನ್ನಕ್ಕೆ ಅನ್ನ ಕೊಟ್ಟಿದ್ದೆ, ಕಷ್ಟದಲ್ಲಿದ್ದಾಗ ಅನ್ನ ಕೊಟ್ಟಿದ್ದೆ, ಗೌರವಿಸ್ತೀನಿ ಅದನ್ನು. ಬೀಟ್ ಆಗ್ತಾಗ ನೈಟ್ ಹೊತ್ತು ಕಂಬಗಳ ಮಧ್ಯದಲ್ಲಿ ಕೂತ್ಕೊಂಡು, ಸಿಟಿ ಟೌನಲ್ಲಿ ಕೂತ್ಕೊಂಡು ನಾನು ಕಾಂಪಿಟೇಷನ್ಸ್ ಎಕ್ಸಾಮ್ಸ್ಗೆ ನಾನು ಓದಿ ಡಿಪೆಂಡ್ ಆಗಿದ್ದು ವೃತ್ತಪತ್ರಿಕೆಗಳನ್ನು, ದಿನಪತ್ರಿಕೆಗಳನ್ನು. ನನ್ನ ಕಾಲದಲ್ಲಿ ಯೂಟ್ಯೂಬ್ ಇರಲಿಲ್ಲ.
ಇನ್ನೂ ಒಂದು ಹೇಳ್ತೀನಿ ಕೇಳಿ, ಹಳೆ ಕ್ಯಾಸೆಟ್ಗಳನ್ನ ತಗೊಂಡು, ಈ ರೀಲ್ ಬರೋದಲ್ಲ, ಹಳೆ ಕ್ಯಾಸೆಟ್ಗಳು ತಗೊಂಡು ನಾನು ಓದಿರೋದನ್ನೇ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ನಾನು ಫ್ರೀಯಾಗಿದ್ದಾಗ ತಲೆ ಬಗ್ಸಿ ಕೂತ್ಕೊಂಡು ಓದೋಕ್ಕಾಗಲ್ಲ, ಬೆನ್ನು ಸೊಂಟ ನೋವು ಬರ್ತದೆ ಅಂತೇಳಿ ರೆಕಾರ್ಡ್ ಹಾಕೊಂಡು ಕೇಳ್ಕೊಂಡು ಓದಿರೋದು ನಾನು. ಆ ರೀತಿಯಾಗಿ ನಾವು ಮೇಲೆ ಬಂದಿರೋದು. ನಿಮಗೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ತಂದೆ ತಾಯಿಗಳು ಸಾಕಷ್ಟು ಸವಲತ್ತು ಕೊಟ್ಟಿದ್ದಾರೆ. ಹೊಯ್ಸಳ ಅಂತಕ್ಕಂಥ ಒಂದು ಒಳ್ಳೆಯ ಒಂದು ಸಂಸ್ಥೆನಲ್ಲಿ ನಿಮ್ಮನ್ನೆಲ್ಲ ಸೇರಿಸಿದ್ದಾರೆ. ನೀವೆಲ್ಲರೂ ಸಮಾಜ ಗುರುತಿಸುವಂತೆ ಆಗಬೇಕು. ನಿಮ್ಮನ್ನು ನೀವು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ನೀವು ಹೋಗಬೇಕು ಅಂತಂದರೆ ಶಿಸ್ತುಬದ್ಧ ಜೀವನ, ಓದೋದು ನಿಮ್ಮ ಗುರಿಗಳಾಗಿರಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ವಿದ್ಯೆ ಗೆದ್ದವನನ್ನ ಬೃಹಸ್ಪತಿ ಅಂತಾರೆ. ಕೇಳಿಸ್ಕೊಳ್ಳಿ, ವಿದ್ಯೆ ಗೆದ್ದವನನ್ನ ಬೃಹಸ್ಪತಿ ಅಂತಾರೆ, ಮನಸ್ಸು ಗೆದ್ದವನನ್ನ ಅಧಿಪತಿ ಅಂತಾರೆ. ವಿದ್ಯೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ವಿದ್ಯೆ ಗೆದ್ದವನನ್ನ ಬೃಹಸ್ಪತಿ ಅಂತಾರೆ, ಮನಸ್ಸು ಗೆದ್ದವನನ್ನ ಅಧಿಪತಿ ಅಂತಾರೆ. ನೀವಾಗ ವಿದ್ಯೆ ಗೆಲ್ಲಕ್ಕೆ ಹೋಗ್ತಾ ಇದ್ದೀರಾ, ನೆಕ್ಸ್ಟ್ ನಿಮ್ಮ ಮುಂದೆ ಇದೆ. ಇದ್ರ ಜೊತೆನಲ್ಲೇ ಮನಸ್ಸು ಗೆಲ್ಲಬೇಕು. ಯಾರ್ಯಾರ್ದು? ನಿಮ್ಮ ತಂದೆ ತಾಯಿಗಳದು, ನಿಮ್ಮ ಬಂಧು ಬಾಂಧವ್ರದು, ನಿಮ್ಮ ಅಕ್ಕಪಕ್ಕ ನೆರೆಹೊರೆಯರ್ದು. ನಾವು ನಮ್ಮವರು, ನಮ್ಮ ಸಮಾಜದಲ್ಲಿ ಏನಾಗ್ತಿದೆ, ಹೋಗ್ತಾ ಇದ್ದೀರ, ನಮ್ಮ ಪಾತ್ರ ಏನು? ಲವ್ ಮಾಡೋದು, ಮದುವೆ ಮಾಡ್ಕೊಳ್ಳೋದು, ಸಂಸಾರ ಕಟ್ಕೊಳ್ಳೋದೇ ಜೀವನ ಅಲ್ಲ. ಇನ್ನೂ ಜೀವನ ಬೇರೆ ಇದೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ. ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಅಡಿಗಲ್ಲು ನೀವಾಗಬೇಕು. ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಅಡಿಗಲ್ಲು ನೀವಾಗಬೇಕು. ನೀವಾದಂಥ ಅಡಿಗಲ್ಲನ್ನು ಯಾವುದೇ ರೀತಿಯಾದಂಥ ಗ್ರೂ ಹೊಡೆದು ಕುಯ್ದ್ರೂ ಕಿತ್ತು ಕೀಳಕ್ಕಾಗಬಾರ್ದು. ಅಷ್ಟು ಸ್ಟ್ರಾಂಗ್ ಆಗಬೇಕು. ನೀವೆಲ್ಲ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದಾದ ಮೇಲೆ ಪೊಲೀಸ್ ಕೆಲಸ ಸಿಕ್ತು, ಆಮೇಲೆ ಮತ್ತೆ ಅದಾಗಲ್ಲ, ಇಷ್ಟ ಆಗಲಿಲ್ಲ ಅಂತೇಳಿ KPSC ಎಕ್ಸಾಮ್ ಬರದೆ FDC ಕೆಲಸಕ್ಕೂ ಸೆಲೆಕ್ಷನ್ ಆದೆ. ನಾನು ₹1 ಯಾವ ಸರ್ಕಾರಿ ನೌಕರಿಗೂ ದುಡ್ಡು ಕೊಟ್ಟವನಲ್ಲ, ಲಂಚ ಕೊಟ್ಟವನಲ್ಲ. ಘಂಟಾಘೋಷವಾಗಿ ಹೇಳ್ತೀನಿ, ನಾನು ಹಿಸ್ಟ್ರಿ ತೆಗೆದು ನೋಡ್ಕೊಂಬನ್ನಿ ಬೇಕಾದ್ರೆ. ನಾನು 3 ಬಾರಿ KS ಎಕ್ಸಾಮ್ ಬರೆದು ಮೇನ್ಸ್ಗೆ ಹೋಗಿ ಪ್ರಿಲಿಮಿನರಿನಲ್ಲಿ ಫೇಲ್ ಆಗಿ ಬಂದಿರೋಂಥವನು. ನಾನು ಫೇಲ್ ಆಗಿದ್ದಲ್ಲ, ನಾನು ಹಣೆ ಬರೋ ಫೇಲ್ ಆಯ್ತು ಅಷ್ಟೇ. ನಿಮ್ಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ನಾನು ಎಲ್ಲೂ ಲಂಚ ಕೊಟ್ಟು ಹೋದಂಥವನಲ್ಲ. FDC ಸೆಲೆಕ್ಷನ್ ಆದೆ, ಅದಾದಮೇಲೆ PDO ಸೆಲೆಕ್ಷನ್ ಆದೆ. PDOನು ಬೇಡ ಅಂತ ಬರ್ಕೊಟ್ಟೆ. ಆಮೇಲೆ ಇನ್ನೂ ಒಂದು ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಒಂದು ಪೋಸ್ಟ್ ಸೆಲೆಕ್ಷನ್ ಆದೆ. ಅದನ್ನು ಒಂದು 3-4 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಾನು ಇದರಲ್ಲಿ ಇದೇ ನಿಮ್ಮ ನೆಲಮಂಗಲ ಪುರಸಭೆಯಲ್ಲಿ ಚೀಫ್ ಆಫೀಸರ್ ಆಗಿದ್ದೆ. ನಂತರ ಹೊಸಕೋಟೆನಲ್ಲಿ ಕಮಿಷನರ್ ಆಗಿದ್ದೆ. ಇಷ್ಟೆಲ್ಲ ನಂದಿದೆ. IPC ಸೆಕ್ಷನ್ ಗೊತ್ತಿದೆ ನನಗೆ, CRPC ಗೊತ್ತಿದೆ. ಪೊಲೀಸ್ ಇಲಾಖೆನವ್ರು ಕೆಲಸ ಮಾಡೋದು IPC ಸೆಕ್ಷನ್ ಮೇಲೆ, ನಮ್ಮ ನಗರಸಭೆ ಕೆಲಸ ಮಾಡೋದು ಮುನ್ಸಿಪಾಲಿಟಿ ಆ್ಯಕ್ಟ್ ಮೇಲೆ. ಆ್ಯಕ್ಟಲ್ಲಿ ಸೆಕ್ಷನ್ಗಳಿದೆ. ಆ ಸೆಕ್ಷನ್ ಅಡಿನಲ್ಲಿ ನನಗೆ ಪವರ್ ಕೊಟ್ಟಿದೆ. IPC ಸೆಕ್ಷನ್ನು ಪೊಲೀಸ್ನವ್ರು ಪವರ್ ಕೊಟ್ಟಿದೆ. ಕಂದಾಯ ಇಲಾಖೆನವರಿಗೆ ರೆವಿನ್ಯೂ ಆ್ಯಕ್ಟು ಪವರ್ ಕೊಟ್ಟಿದೆ. ಅಲ್ಲಿ ಸೆಕ್ಷನ್ಗಳಿದೆ. ಅವ್ರು ಏನು ಬೇಕಾದ್ರೂ ಆ ಸೆಕ್ಷನ್ ಅಡಿನಲ್ಲಿ ಕ್ರಮ ವಹಿಸ್ಬೋದು. ಹೀಗೆ ಎಲ್ಲ ಆ್ಯಕ್ಟ್ಗಳನ್ನು ಸದ್ಯಕ್ಕೆ ನನಗಾದಂಥ 45 ವರ್ಷದ ಅನುಭವದಲ್ಲಿ ಅಷ್ಟೋ ಇಷ್ಟೋ ತಿಳ್ಕೊಂಡು ನನ್ನ ಜೀವನ ಇಲ್ಲಿವರೆಗೂ ತಗೊಂಬಂದಿದ್ದೀನಿ. ಸಾರ್ಥಕತೆ ಇದೆ ನನ್ನ ಜೀವನಕ್ಕೆ. ನಾನು ನಿಮ್ಗೆ ಏನು ಹೇಳಕ್ಕಪ್ಪ ಹೊರಟಿದ್ದೀನಿ ಅಂತಂದರೆ, ನಾವು ಓದಬೇಕು, ಸಾಧನೆ ಮಾಡಬೇಕು ಅಂತಂದರೆ ಬಡತನ ಅಡ್ಡ ಬರಲ್ಲ. ಬಡತನ ಅಡ್ಡ ಬರಲ್ಲ. ನಿಮ್ಮಲ್ಲಿ ಓದಬೇಕು, ಸಾಧಿಸಬೇಕು ಅಂತ ಛಲ ಇದ್ದರೆ, ಒಂದಿದ್ರೆ ಸಾಕು. ಸಾಧನೆ ಏನು? ವಿವೇಕಾನಂದರವರು ಒಂದು ಮಾತು ಹೇಳಿದ್ದಾರೆ, ಅದನ್ನು ನಾನು ರಿಪೀಟ್ ಮಾಡಲೇಬೇಕಿಲ್ಲಿ, ಹೇಳಿಬಿಡ್ತೀನಿ. ನಿಮ್ಮಿಂದ ಸಾಧಿಸಲು ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀವು ಏನನ್ನು ಬೇಕಾದರೂ ಸಾಧಿಸಬಲ್ಲಿರಿ. ಅಥವಾ ಅದನ್ನು ನನಗೆ ಹೇಳಬೇಕಂದ್ರೆ, ನನ್ನಿಂದ ಸಾಧಿಸಲು ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಯಾವ್ದು ಬೇಕಾದ್ರೂ ಸಾಧನೆ ಮಾಡ್ತೀನಿ ಅಂತ. ಆ ರೀತಿ ನೀವು ನಿಮಗೆ ನೀವೇ ಸ್ಫೂರ್ತಿ ತುಂಬ್ಕೊಬೇಕು. ನಿಮ್ಮ ಅಪ್ಪ ಅಮ್ಮ ಆಗಲಿ, ನಿಮ್ಮ ಬಂಧು ಬಳಗ ಆಗಲಿ, ನಿಮ್ಮನ್ನು ಯಾರಿಗೂ ಸ್ಫೂರ್ತಿ ತುಂಬಲಿಲ್ಲ ಅಂದ್ರೂ ನಿಮಗೆ ನೀವೇ ಸ್ಫೂರ್ತಿ ಆಗಬೇಕು. ಸಾಧನೆ ಇಲ್ಲದೆ ಸತ್ತರೆ ಯಾವುದಕ್ಕೆ ಅವಮಾನ? ಸಾವಿಗೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನನಾ? ಇನ್ಯಾವುದೋ ಅವಮಾನ ಯಾರಾದ್ರೂ ಹೇಳ್ತೀರ ನೋಡೋಣ. ಸ್ವಾಮಿ ವಿವೇಕಾನಂದರ ಬಗ್ಗೆ ಯಾರಾದರೂ ಒಂದು ಅವರ ಜನ್ಮ ದಿನಾಚರಣೆ ಯಾವತ್ತು ಆಚರಣೆ ಮಾಡ್ತೀವಿ ಅಂತ ಹೇಳ್ತೀರಾ ನೋಡೋಣ? ಯಾರಾದರೂ ಕೈ ರೈಸ್ ಮಾಡಿ. ಎಸ್, ಜನವರಿ, ಜೋರ್ಸೆ ಬೋಲಮ್ಮ. ಜನವರಿ 12 ಜಗತ್ತೇ ಮೆಚ್ಚಿದಂತಹ ಸನ್ಯಾಸಿ. ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದಂಥ ಸರ್ವಧರ್ಮ ಸಮ್ಮೇಳನದಲ್ಲಿ
ಜಗತ್ತಿನ ಎಲ್ಲ ಧರ್ಮ ಗ್ರಂಥಗಳಿಗೂ ಕೆಳಭಾಗದಲ್ಲಿದ್ದಂತಹ ನಮ್ಮ ಹಿಂದೂ ಧರ್ಮ ಗ್ರಂಥವನ್ನು ಹಿಡ್ಕೊಂಡು ಹೇಳ್ತಾರೆ ವಿವೇಕಾನಂದರು, ಎಲ್ಲ ಧರ್ಮಗಳಿಗೂ ನನ್ನ ಧರ್ಮ ಅಡಿಪಾಯ. ಸೊ ನಿಮ್ ಎಲ್ಲ ಧರ್ಮಗಳು ನಿಂತಿರೋದೇ ನನ್ನ ಧರ್ಮದ ಮೇಲೆ. ಅದಕ್ಕೆ ನನ್ನ ಧರ್ಮ ತಳದಾಗಿದೆ. ಮ್ಯಾಗಡೆ ಇರೋದು ಲೆಕ್ಕನೇ ಇಲ್ಲ, ಯಾವ ಬೇಕಾದ್ರೂ ಉದುರೋಗ್ಬೋದು ಅಂತ ಅಲ್ವಾ? ಆ ಜಗತ್ವಿಖ್ಯಾತಿಯಾದಂಥ ಸನ್ಯಾಸಿಯ ಮನೋಭಾವನೆ, ಆ ಒಂದು ಆತ್ಮಸ್ಥೈರ್ಯ, ಅಲ್ಲಿ ನಮ್ಮನ್ನೆಲ್ಲ ಹೀಯಾಳಿಸ್ತಿದ್ರು ಅವ್ರನ್ನೆಲ್ಲ ಅಟ್ರಾಕ್ಟ್ ಮಾಡ್ಕೊಂಡು ಯಾವ ರೀತಿ ಭಾಷಣ ಮಾಡಬೇಕು, ಅಲ್ಲಿ ಆ ಸರ್ವಧರ್ಮ ಸಮ್ಮೇಳನ ಯಾವ ರೀತಿ ಗೆಲ್ಲಬೇಕು ಅಂತಕ್ಕಂತಹ ಅವರಲ್ಲಿದ್ದಂತಹ ವಿಲ್ ಪವರು ವಿವೇಕಾನಂದರನ್ನ ಜಗತ್ವಿಖ್ಯಾತಿಯನ್ನಾಗಿರೋ ರೀತಿಯಲ್ಲಿ ಮಾಡ್ತು. ನೀವು ಅದೇ ರೀತಿಯಲ್ಲಿ ಇಷ್ಟೆಲ್ಲ ಹೇಳ್ತಾ ಇದೀವಲ್ಲ, ಇನ್ನೊಂದು ಮಧ್ಯದಲ್ಲಿ ಮೊಬೈಲ್ ಫೋನ್ ಎಲ್ಲರೂ ನೋಡಿದಿರಲ್ಲ, ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳ, ಯಾರಪ್ಪ ಕಂಡಿಡ್ದಿದ್ದಾನೆ? ಯಾರಾದ್ರೂ ಹೇಳ್ತಾರೆ, ಕೈ ರೈಸ್ ಮಾಡ್ಬೇಕು. ಉತ್ತರ ಅಲ್ಲೇ ಗುಜ್ಜು ಗುಜ್ಜು ಅಂತ ಹೇಳ್ಬಾರ್ದು. ಮೊಬೈಲ್ ಕಂಡಿಡ್ದವನು ಯಾರು? ಎನಿಬಡಿ ಇದ್ದಾರೆ, ಎಲ್ಲರಿಗೂ ಚಾಲೆಂಜಿಂಗ್. ನಾನು ಓದ್ಕೊಂಬಂದಿಲ್ಲ ರೀ, ನಾನು ಓದ್ಕೊಂಬಂದಿಲ್ಲ, ಹಳೇದು ಓದಿದ್ದೀನಿ, ತಲೆಯಲ್ಲೈತಿ. ಅದಕ್ಕೆ ಕೇಳ್ತಾ ಇದ್ದೀನಿ, ಫೇಸ್ಬುಕ್ ಕಂಡಿಡ್ದವನು ಯಾರು? ಇಂಟರ್ನೆಟ್ ಕಂಡಿಡ್ದವನು ಯಾರು? ಓಲಿ ಇದೊಂದು ಹೇಳ್ರಪ್ಪ. ಮೊಬೈಲ್ ಕಂಡಿಡ್ದವ್ರು ಯಾರು? ಮೊಬೈಲ್ ಫೋನ್ ಕಂಡಿಡ್ದವ್ರು ಯಾರು? ಆದ್ರೆ ಟೆಲಿಫೋನ್ ಕಂಡಿಡ್ದವನು ಯಾರು? ಅಲೆಕ್ಸಾಂಡರ್. ಅಯ್ಯೋ ಶಿವನೇ, ಅಲೆಕ್ಸಾಂಡರು ಗ್ರಾಹೆಂಬಲ್ ಕಣಪ್ಪ. ಒಳ್ಳೆ ಆ ಬಲ್ಬ್ ಕಂಡಿಡ್ದವನು ಯಾರ್ರಿ? ಥಾಮಸ್ ಆಲ್ವಾ ಎಡಿಸನ್. ಈ ಪೆನ್ ಕಂಡಿಡ್ದವನು ಯಾರ್ರಿ? ನೋಡಿ ನಾನು ಹೇಳ್ತೀನಿ. ಸೊ ಈ ಪೆನ್ ಕಂಡಿಡ್ದವನು ಮ್ಯಾಕ್ ಮಿಲ್ಲನ್. ಚೆಕ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ ನಿಮ್ಮ ಬುಕ್ಕಲ್ಲಿ. ನಾನು ಸುಮ್ನೆ ಹೇಳ್ತಾ ಇಲ್ಲ. ಮ್ಯಾಕ್ ಮಿಲ್ಲನ್. ಮೊಬೈಲ್ ಕಂಡಿಡ್ದವನು ಯಾರು? ಎನಿಬಡಿ ಇಸ್ ದೇರ್? ಎಸ್, ಮೊಬೈಲಲ್ಲಿ ಕಾಪಿ ಹೊಡೆದ್ಬಿಟ್ಟವ್ರು ಯಾರೋ, ಹೌದಾ? ನೋಡಿ ನಿಮ್ಮ ಜ್ಞಾನ ನಂದೊಂದಿದೆ. ನಾನು ಫೇಸ್ಬುಕ್ಕಲ್ಲಿ ಇವತ್ತು ತೆಗೆದು ಓಪನ್ ಮಾಡಿದ್ರೆ ನಾಲೆಡ್ಜ್ ಇಸ್ ಪವರ್ ಅಂತ ಹಾಕೊಂಡಿದ್ದೀನಿ ನಾನು. ಜ್ಞಾನವೇ ಶಕ್ತಿ ಅಂತ. ನನಗೆ ಹಿಂದೆ ಮುಂದೆ ಸಪೋರ್ಟ್ ಮಾಡೋರು ಯಾರು ಇರಲಿಲ್ಲ, ನಾನು ಒಬ್ಬನೇ ಮೇಲ್ ಬಂದಿದ್ದು. ಸಮಾಜದಲ್ಲಿ ಇದುವರೆಗೂ ಈ ಸ್ಥಾನ ನಾನು ಪಡ್ಕೊಂಡಿದ್ದೀನಿ ಅಂದ್ರೆ ನನ್ನ ವೈಯಕ್ತಿಕ ಸಾಧನೆ ಅಷ್ಟೇ. ಅರ್ಥ ಆಯ್ತಾ? ಅದಕ್ಕೆ ಜ್ಞಾನವೇ ಶಕ್ತಿ. ವೈಯಕ್ತಿಕ ಸಾಧನೆಯಿಂದನೇ ನೀವೆಲ್ಲರೂ ಮೇಲ್ ಬರಬೇಕು. ಮಾರ್ಟಿನ್ ಕೂಪರ್ ಅನ್ನೋರು ಮೊಬೈಲನ್ನು ಕಂಡುಹಿಡಿದ್ರು. ಚಾಟ್ GPT ಅನ್ನೋದನ್ನ OPEN, ಓಪನ್ AI ಅನ್ನೋರು ಕಂಡುಹಿಡಿದ್ರು. ಬೇಕಾದ್ರೆ ಬರ್ಕೊಂಡು ಹೋಗಿ ಚೆಕ್ ಮಾಡಿ. ನಮ್ಮ ಕಮಿಷನರ್ ಚಾನ್ಸ್ ಕೊಟ್ಟಿದ್ದಕ್ಕೆ ಏನನ್ನು ಹೇಳ್ಬಿಟ್ಟು ಹೊರಟೋಗ್ಬಿಟ್ರು. ನೆವರ್. ಇದೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇದೆಲ್ಲ ಸಾಧ್ಯ ಆಗಿದ್ದು ನಾನು ಪ್ರಜಾವಾಣಿ ಮತ್ತು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯನ್ನ ದಿನಾ ಓದಿದ್ದಕ್ಕೆ ರೀ. ಅದಕ್ಕೆ ಅವ್ರು ಕರೆದಿದ್ದಕ್ಕೆ ನಾನು ನಿಮ್ಮ ಕಾರ್ಯಕ್ರಮ ಇದಕ್ಕೆ ಬಂದಿದ್ದೀನಿ. ನನಗೆ ತಿಳಿದಂಥ ವಿಚಾರನ ನಿಮ್ಗೆ ಹೇಳಿದ್ದೀನಿ. ಎಲ್ಲ ಖುಷಿ ಅನಿಸಿದ್ರೆ ತಲೆಯಲ್ಲಿ ಇಟ್ಕೊಳ್ಳಿ, ಬೇಜಾರು ಅನಿಸಿದ್ರೆ ಬಿಟ್ಬಿಡಿ. ಆದರೆ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ, ಸತ್ಪ್ರಜೆಗಳಾಗಿ, ತಂದೆ ತಾಯಿಗೆ ಒಳ್ಳೆಯ ಹೆಸರುಗಳಂಥವರಾಗಿ ಬದುಕಿ ಬಾಳಿ ನಿಮ್ಮ ಭವಿಷ್ಯ ಉಜ್ವಲ ಆಗಿರಲಿ. ಈ ಕಾರ್ಯಕ್ರಮನ ಕರೆದು ನನಗೆ ಇಲ್ಲಿವರೆಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗಣ್ಯರಿಗೂ ಪ್ರಶ್ನೆ ಹಾಕಿದ್ದೀನಿ. ಉತ್ತರ ಹೇಳಲಿಲ್ಲ ಅಂತ ಯಾರು ಫೀಲ್ ಆಗಬೇಡಿ. ಎಲ್ಲರಿಗೂ ನಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.